ಎಲ್ಲರಿಗೂ ಬೆಳಗಿನ ವಂದನೆಗಳು. ನೋಡಿ, ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ಬೆಳಗ್ಗೆ ಎಲ್ಲ ತುಂಬ ಥಂಡಿ ಥಂಡಿ ಇತ್ತಲ್ವಾ? ಸೊ ಇವಾಗ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಿದೆ. ಆದರೂ ಇವತ್ತು ಮಳೆ ಬರ್ಬೋದು ಅಂತ ಹೇಳಿದ್ದಾರೆ ನ್ಯೂಸಲ್ಲಿ. ಸೊ ಇವತ್ತು ಭಾನುವಾರ. ಸೊ ಈ ಭಾನುವಾರ ನಾವು ಅಂದರೆ ಏನಾದರೂ ಭಾನುವಾರ ಸ್ಪೆಷಲ್ಲಾಗಿ ಏನಾದ್ರು ಮಾಡ್ಕೋಬೇಕು, ತಿನ್ನಬೇಕು ಅನಿಸುತ್ತಲ್ವಾ? ಸೊ ಇವಾಗ ನಮ್ಮಮ್ಮ ನನಗೋಸ್ಕರ ಬನ್ಸ್ ಅಂತ ಏನೋ ಮಾಡಿಕೊಡ್ತಿದ್ದಾರೆ, ಸ್ಪೆಷಲಾಗಿ ಬನ್ಸ್ ಅಂತ. ಸೊ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ನೋಡಿ, ಇವಾಗ ನಮ್ಮಮ್ಮ ಬನ್ಸ್ ಇವಾಗ ನನಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನೇನು ಸಾಮಾನುಗಳು ಬೇಕು ಮಾಡೋದಕ್ಕೆ ಅಂತ ನಾನು ಇವಾಗ ಹೇಳ್ತಾ ಹೋಗ್ತಿದ್ದೀನಿ. ಹಾಲು ಬೇಕು, ಬಾಳೆಹಣ್ಣು, ಸಕ್ಕರೆ ಏನಪ್ಪ ಅಂದರೆ ಮಿಕ್ಸಿಯಲ್ಲಿ ಪುಡಿ ಮಾಡಿರುವಂಥ ಸಕ್ಕರೆ, ಅಂದರೆ ಪುಡಿಯಾಗಿರುವಂಥ ಸಕ್ಕರೆ ಬೇಕು. ಮತ್ತು ಇದು ಮೈದಾ ಹಿಟ್ಟು ಬೇಕು, ತುಪ್ಪ ಬೇಕು. 1 2 3 4 5 ಇದರಲ್ಲಿ ನಮಗೆ 5 ಪದಾರ್ಥಗಳು ಈ ಬನ್ಸ್ ಅನ್ನೋ ಒಂದು ಅಡುಗೆ ಮಾಡೋದಕ್ಕೆ ಬೇಕಾಗಿರುತ್ತೆ. ಸೊ ಇದನ್ನು ಯಾವ ರೀತಿ ನಾವು ಕಲಿಸ್ಕೋಬೇಕು, ಯಾವ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೋಡಿ, 2 ಕಪ್ಪು ಮೈದಾ ಹಿಟ್ಟಿಗೆ 1 ಕಪ್ಪು ಸಕ್ಕರೆ ಹಾಕಬೇಕು. 2 ಕಪ್ಪು ಮೈದಾ ಹಿಟ್ಟಿಗೆ 1 ಕಪ್ಪು ಸಕ್ಕರೆ ಹಾಕಿ ಬಾಳೆಹಣ್ಣನ್ನ 2 ಬಾಳೆಹಣ್ಣು ಹಾಕಬೇಕು. ಇದರಲ್ಲಿ ನಿಮಗೆ ಡೌಟ್ ಆಗ್ಬೋದು, ಅಂದರೆ ನಿಮಗೇನು 2 ಬಾಳೆಹಣ್ಣು ಹಾಕಬೇಕಾ, 1 ಬಾಳೆಹಣ್ಣು ಹಾಕಬೇಕಾ ಅಂತ. ನಿಮಗೆ ಚಿಕ್ಕದಿದ್ದರೆ 2 ಬಾಳೆಹಣ್ಣು ಹಾಕಿ, ದೊಡ್ಡದಾದರೆ 1 ಬಾಳೆಹಣ್ಣು ಹಾಕಿ. ನಂತರ ಹಾಲು ಮತ್ತು ತುಪ್ಪವನ್ನು ಹಾಕಿ ಹದವಾಗಿ ಬರೋ ತನಕ ಹಿಟ್ಟನ್ನು ಕಲಿಸ್ಬೇಕು. ಅಂದರೆ ನಮಗೆ ಗೊತ್ತಾಗುತ್ತಲ್ಲ ಇವಾಗ ಅಡುಗೆ ಮಾಡ್ಬೇಕಾದ್ರೆ ಹೆಂಗೆ ಹದ ಬರುತ್ತೆ ಹಿಟ್ಟು ಅಂತ ಅಂದ್ಬಿಟ್ಟು, ಆ ರೀತಿ ಕಲಿಸ್ಕೊಂಡು ಹೋಗಬೇಕು. ಇದರಲ್ಲಿ ನಾವು ಇದಕ್ಕೆ ತುಪ್ಪ ಮತ್ತು ಹಾಲನ್ನು ಮಾತ್ರ ಹಾಕಿ ಕಲಿಸ್ಕೊಳ್ತಾ ಹೋಗಬೇಕು. ನೀವು ಎಷ್ಟಾದ್ರು ಹಾಕ್ಕೊಳ್ಳಿ, ತುಪ್ಪ ಮತ್ತು ಹಾಲು ನೀವು ಈಕ್ವಲಾಗಾರು ಹಾಕ್ಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆನಾದ್ರು ಹಾಕ್ಕೊಳ್ಳಿ. ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ ನಾವು ಅಡುಗೆ ಮಾಡಿದಾಗ. ಸೊ ನಾವು ಹೆಚ್ಚು ಕಡಿಮೆನಾದರೂ ಹಾಕ್ಕೋಬೋದು. ನಂತರ ಬಾಳೆಹಣ್ಣು ಅಷ್ಟೇ, ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣೆ ಹಾಕಬೇಕು ಅಂತ ಹೇಳ್ತಿಲ್ಲ, ನಿಮಗೆ ಯಾವ ರೀತಿ ಬಾಳೆಹಣ್ಣು ಸಿಗುತ್ತೋ ಅದನ್ನು ಹಾಕ್ಬೋದು. ಸೊ ಚಿಕ್ಕದಿದ್ದರೆ 2 ಬಾಳೆಹಣ್ಣು ಹಾಕಬೇಕು, ದೊಡ್ಡದಿದ್ದರೆ 1 ಬಾಳೆಹಣ್ಣು ಹಾಕಬೇಕು. ನಂತರ ನೋಡಿ, ಹಿಟ್ಟನ್ನು ಆಗಲೇ ಕಲಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ನೋಡಿ, ಹಿಟ್ಟು ಯಾವ ರೀತಿ ಕಲಸಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡಿ ಯಾವ ರೀತಿ ಮೆದುವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ರೀತಿನ ನಾವು ಹಿಟ್ಟನ್ನು ಕಲಿಸ್ಕೊಂಡಿರಬೇಕು. ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ನಂತರ ಈ ರೀತಿ ಮಾಡ್ಕೋಬೇಕು. ಇದು ತುಂಬ ಸುಲಭವಾದಂತಹ ಒಂದು ಅಡುಗೆ ಆಗಿದೆ. ಇದನ್ನು ಈಸಿಯಾಗಿ ನಾವು ಮಾಡ್ಬೋದು. ಈಸಿಯಾದಂಥ ರೆಸಿಪಿ ಆಗಿದೆ. ಇದನ್ನು ಈಸಿಯಾಗಿ ನಾವು ಮಾಡ್ಬೋದು. ಮಕ್ಕಳಿಗೂ ಮಾಡಿಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇವತ್ತು ಸಂಡೇ ಅಲ್ವಾ, ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳು ಅಮ್ಮ ನಮಗೆ ಇದನ್ನು ಮಾಡಿಕೊಡಿ, ಏನಾದರೂ ಮಾಡಿಕೊಡಿ ತಿನ್ನೋದಕ್ಕೆ ಅಂತ ಕೇಳ್ತಾ ಇರ್ತಾರೆ. ಸೊ ನೀವು ಈಸಿಯಾಗಿ ಮಕ್ಕಳಿಗೆ ಈ ಐಟಮ್ನ ಮಾಡಿಕೊಟ್ಟಾಗ ಅವರಿಗೆ ತುಂಬ ಖುಷಿಯಾಗುತ್ತೆ. ತುಂಬ ಬೇಕರಿಲಿ ತಿನ್ನುವಂಥ ಪದಾರ್ಥಗಳಿಗಿಂತ ಮನೇಲಿ ಮಾಡಿಕೊಟ್ಟಿರುವಂಥ ಪದಾರ್ಥಗಳು ತುಂಬ ಇಷ್ಟಪಟ್ಟಿರ್ತಾರೆ. ಸೊ ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಇವಾಗ ನೋಡಿ, ಇವಾಗ ಎಣ್ಣೆಲಿ ಹಾಕಿ ಇದನ್ನು ಕರಿತೀವಿ. ಸೊ ಇವಾಗ ನಾವು ಸ್ಟವ್ ಹಚ್ಚೋಣ. ಫಸ್ಟು ಸ್ಟವ್ ಹಚ್ಚುತ್ತಿದ್ದಾರೆ. ನೋಡಿ, ಸ್ಟವ್ ಹಚ್ಚಿದ್ದಾರೆ. ಸೊ ಎಣ್ಣೆಲಿ ಹಾಕಿ ಕರಿತಿದ್ದಾರೆ. ಇವಾಗ ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು. ಸೊ ಈ ಥರ ಮಕ್ಕಳಿಗೆ ನಾವು ಈಸಿಯಾಗಿ ಮಾಡಿಕೊಟ್ಟಾಗ ಅವರು ಖುಷಿ ಪಡ್ತಾರೆ. ಅದು ಭಾನುವಾರ ಇರೋದ್ರಿಂದ ಎಲ್ಲರಿಗೂ ಏನಾದ್ರು ತಿನ್ನಬೇಕು ಅನಿಸಿರುತ್ತೆ. ದೊಡ್ಡವರಿಂದ ಚಿಕ್ಕವರಿಂದ ದೊಡ್ಡವರವರೆಗೂ ಈ ರೆಸಿಪಿನ ತುಂಬ ಇಷ್ಟಪಡ್ತಾರೆ. ಮಕ್ಕಳೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಮ್ಮಮ್ಮ ಹೇಳ್ತಾಯಿದ್ರು, ಇದು ನೀನು ತುಂಬ ಇಷ್ಟಪಡ್ತೀಯ, ನೀನು ತುಂಬ ಇಷ್ಟಪಟ್ಟು ತಿಂತೀಯ ಅಂತ ಹೇಳ್ತಾಯಿದ್ರು. ಸೊ ನಾನು ಹಾಗಾಗಿ ನಮ್ಮಮ್ಮನಿಗೆ ಮಾಡಿಕೊಡಮ್ಮ, ನೋಡೋಣ ಅದು ಯಾವ ರೀತಿ ಇದೆ, ನೀನು ಯಾವ ರೀತಿ ನನಗೆ ಮಾಡಿಕೊಡ್ತೀಯ ಇವತ್ತು, ನಾನು ಅದನ್ನು ತಿಂದ್ಬಿಟ್ಟು ಹೇಳ್ತೀನಿ ನೀನು ಯಾವ ರೀತಿ ಮಾಡಿದೀಯಾ ಅಂತ ಹೇಳಿದೆ. ಸೊ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಾದ್ಮೇಲೆ ಇದನ್ನು ಹಾಕಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೀವು ಅಷ್ಟೇ ಮನೇಲಿ ಮಾಡ್ಕೊಂಡು ತಿನ್ನಿ. ಇದನ್ನು ಮಾಡ್ಕೊಂಡು ತಿಂದು ಕಮೆಂಟ್ ಹಾಕಿ, ಯಾವ ರೀತಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಹಾಕಿ.
ವಯಸ್ಸಾದವರು ಸಹ ಇದನ್ನು ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಿದ್ರು ನಮ್ಮಮ್ಮ. ಎಲ್ಲರೂ ಇಷ್ಟಪಡ್ತಾರೆ. ನಾನು ಮಾಡಿದ್ದೆ ನಮ್ಮ ಮನೇಲಿ, ನಾನು ಮಾಡಿದಾಗೆಲ್ಲ ಬೇರೆಯವ್ರು ಕೊಟ್ಟಾಗ ತುಂಬ ಇಷ್ಟಪಡ್ತಾರೆ ಅಂತ, ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಿದ್ರು ನಮ್ಮಮ್ಮ. ಸೊ ಹಂಗಾಗಿ ನಾನು ಆಯಿತು ಮಾಡ್ಕೊಡಮ್ಮ, ಏನಾದರೂ ಮಾಡಿಕೊಡಿ ಅಮ್ಮ, ಏನಾದರೂ ಮಾಡಿಕೊಡಿ ಇವತ್ತು ಅಂತ ಕೇಳ್ತಾ ಇದ್ದೆ. ಹಂಗಾಗಿ ಇದು ಸ್ಪೆಷಲ್ ಬನ್ಸ್ ಅಂತೆ, ಸ್ಪೆಷಲಾಗಿ ಬನ್ಸ್ ಮಾಡಿಕೊಡ್ತೀನಿ, ನೀನು ತಿಂದ್ಬಿಟ್ಟು ನೋಡು ಹೇಳು ಅಂತ ಹೇಳ್ತಿದ್ದಾರೆ. ನೋಡಿ ಇವಾಗ ಆಗ್ತಿದ್ದಾರೆ ನಮ್ಮಮ್ಮ. ಈ ಥರ ನಿಧಾನ ಬಿಡಬೇಕು. ನಾವು ಎಣ್ಣೆನಲ್ಲಿ ಮಾಡಬೇಕಾದ್ರೆ ಏನು ಅವಸರವಾಗಿ ಹಿಂಗೆ ಬಿಡೋದು ಎಲ್ಲ ಮಾಡಬಾರ್ದು. ಸೈಡಿಗೆ ನೋಡಿ ನಮ್ಮಮ್ಮ ಯಾವ ಥರ ನೀಟಾಗಿ ಸೈಡಿಂದ ಬಿಡ್ತಿದ್ದಾರೆ ಆ ಥರ ಬಿಡಬೇಕು. ಸಾಕು ನೋಡಿ, ಇಷ್ಟಕ್ಕೆ ಒಂದು 5 ಹಾಕೊಂಡ್ರೆ ಸಾಕು. ಇಷ್ಟಕ್ಕೆ ಒಂದು 5 ಹಾಕ್ಕೊಂಡು ಅದನ್ನು ಮೇಲ್ಗಡೆಯಿಂದ ಕೆಳಗೆ ಈ ಥರ ಎಲ್ಲ ರೊಟೇಟ್ ಮಾಡ್ತಾ ಇರಬೇಕು. ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕಲ್ವಾ, ಇಲ್ಲೇ ತಳದಲ್ಲಿ ಕುಂತ್ಕೊಂಡು ಹತ್ತು ಬಿಡುತ್ತೆ ಅದು. ಎಷ್ಟೊತ್ತಾಗ್ಬೋದಮ್ಮ ಇದು ಬೇಯೋದಕ್ಕೆ? ಒಂದು ಜಾಮೂನ್ ಕಲರಿಗೆ ಬರ್ಬೇಕು ಇದು. ಒಂದು ಸ್ವಲ್ಪ ಜಾಮೂನ್ ಕಲರಿಗೆ ಬಂದರೆ ಸಾಕಂತೆ. ಶೇಪು ರೌಂಡಾಗಿ ಮಾಡ್ಕೋಬೇಕಾ ಇಲ್ಲ ಹೆಂಗಾರು ಮಾಡ್ಕೋಬೋದು? ಶೇಪ್ ರೌಂಡಾಗೆ ಇರಬೇಕು. ಇಷ್ಟ ಬಂದಂಗೂ ಮಾಡ್ಕೋಬೋದು, ಅವ್ರ ಇಷ್ಟ. ನೋಡಿ ಇವಾಗ ಜಾಮೂನ್ ಕಲರಿಗೆ ಬಂದಿದೆ. ಸೊ ಜಾಮೂನ್ ಕಲರಿಗೆ ಇವಾಗ ಬಂದಿದೆ. ಇವಾಗ ತೆಗಿಬೋದಮ್ಮ ಇದನ್ನ? ಹಾಂ ನೋಡಿ ಇವಾಗ ರೆಡಿ ಆಯ್ತಂತೆ. ಇಷ್ಟೇ, ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹೋದ್ಮೇಲೆ ನೀಟಾಗಿ ತೆಗೆದು ಅದನ್ನ ಹಂಗೆ ಇಟ್ಟಿರ್ತಾರೆ. ನೋಡಿ ರೆಡಿ ಆಗಿದೆ. ಇವಾಗ ಬನ್ಸು ರೆಡಿ ಮಾಡಿಕೊಟ್ಟಿದ್ದಾನೆ ನಮ್ಮಮ್ಮ. ಇವಾಗ ಈ ಥರ ಕಲರ್ ಇರಬೇಕು. ಈ ಥರ ಇದೊಂದೆರಡು ಸೀದೋಗಿದೆ, ಇಷ್ಟು ಸೀದಬಾರ್ದು. ಈ ಥರ ರೆಡಿ ಆಗಿದೆ. ಅರೆ ಇದು ಏನಪ್ಪ ಅಂದರೆ ಇವಾಗ ಬಿಸಿ ಇದೆ, ಆರಾದ್ಮೇಲೆ ತಿನ್ನಬೇಕು. ಆರಾದ್ಮೇಲೆ ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸೊ ಚೆನ್ನಾಗಿದೆ ಅಂತ ನೋಡೋಣ, ಹೇಗಿದೆ ಅಂತ ನೋಡೋಣ. ಇವಾಗ ನಮ್ಮಮ್ಮ ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ. ಚೆನ್ನಾಗಿದೆ ಅಮ್ಮ, ಬಟ್ ಆರಾದ್ಮೇಲೆ ತಿಂದರೆ ಇನ್ನೂ ಸಕ್ಕತ್ತಾಗಿರ್ತೈತೆ. ನಿಮಗೆ ತುಂಬ ಧನ್ಯವಾದಗಳಮ್ಮ, ನಮಗೆ ಇದನ್ನು ನನಗೆ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಇದನ್ನೆಲ್ಲರೂ ನೋಡ್ತಾರೆ, ನೋಡ್ಬಿಟ್ಟು ಅವ್ರ ಮನೇಲಿ ಟ್ರೈ ಮಾಡ್ತಾರೆ. ಟ್ರೈ ಮಾಡಿ ಎಲ್ಲರೂ ಕಮೆಂಟ್ ಹಾಕಿ. ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ. ಇನ್ನೂ ನಿಮಗೆ ಹೊಸದಾದಂಥ ವಿಡಿಯೋಗಳು ಬೇಕಾದರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ.